ಜಾತ್ರೆ ಬಗ್ಗೆ ನಾನು ಫಸ್ಟ್ ನಿಮ್ಮ ಪರಿಚಯ ಮಾಡ್ಕೊಂಡು ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಯಾವ್ಯಾವ ಒಂದು ನಾವು ಈಜೀಪುರ ದೇವನಹಳ್ಳಿ ಈಜೀಪುರ ಅಲ್ಲಿಂದ ನಮ್ಮ ತಾತ ಬರ್ತಾ ಇದ್ದ, ಆಮೇಲೆ ನಮ್ಮ ತಂದೆಯವರು ಬರ್ತಾ ಇದ್ರು. ನಾವು ಯಾವತ್ತು ಇದೇ ಜಾಗದಲ್ಲೇ ಬರ್ತಾ ಇದ್ದಾರೆ. ಆಗೆಲ್ಲ ಉಳುವ ಈಗ ನಾವು ಸಂಪ್ರದಾಯ ಬಿಡಬಾರ್ದು ಅಂತೇಳಿ ಒಂದು ವರ್ಷಕ್ಕೊಂದು ಹಾಕಿ ಏನೋ ಪೂಜೆ ಮಾಡಿಸಿ ದೇವ್ರಿಗೆ ಊಟ ಹಾಕಿ ಹೋಗ್ತಿದೆ. ನಾವೆಲ್ಲ ಪ್ಯೂರ್ ಹಳ್ಳಿಕಾರೇ ಸಾಕೋದು, ಈ ಥರ ಮಾಡ್ತಾಯಿದ್ವಿ. ನಿಮ್ಮ ತಂದೆಯವರು ಬರ್ತಾ ಇದ್ರು, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರು? ನಾನು ಒಂದು 15 ವರ್ಷದಿಂದ ಇಲ್ಲಿ ಇರ್ತಾರೆ. ಸೊ ಹಳ್ಳಿಕಾರ ಪಲ್ಲಿಗಳ ಜೊತೆ ಈ ಕುರಿ ಮೇಕೆನೂ ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ರು ಸರ್. ಇದು ನಾವು ರೈತರು ಸಂಪ್ರದಾಯ ಕುರಿ ಕೋಳಿ ಎಲ್ಲ ಸಾಕ್ತೀವಿ. ಅದನ್ನು ನಾವು ನೋಡಿ ಬೇರೆ ರೈತರು ಸಾಕಲಿ ಏನೋ ಇವೆಲ್ಲ ಉಳಿಲಿ ಅಂತ ಹೇಳ್ಬಿಟ್ಟು ಸಾಕ್ತಾ ಇದ್ದೀವಿ. ಈ ಜಾತ್ರೆ ಎಷ್ಟು ದಿನ ಇಲ್ಲೇ ಒಂದು 14ನೇ ತಾರೀಕು ನೀವು ಎಷ್ಟು ದಿನ ಬರ್ತೀರಾ? ಮತ್ತೆ ಹೆಂಗೆ ನೀವು ಹೆಂಗೆ ಇಲ್ಲಿ ಉಳ್ಕೊಳ್ಳೋದು ಮತ್ತೆ ಹೊರಡೋದು? ಇಲ್ಲ ನಾವು ಎತ್ತು ಬಂದ ಮೇಲೆ ಇಲ್ಲೇ ಇರ್ತೀರಿ. ಲಾಸ್ಟ್ ಇದಾಗ ಗಂಟ ಇಲ್ಲೇ ಇದ್ದು. ಎಷ್ಟು ದಿವಸ ಇರ್ತೀರಾ? ಆಹಾರ ಹೆಂಗೆ? ಆಹಾರ ಇಲ್ಲೆಲ್ಲ ಇದು ಬೇವು ಎಲ್ಲ ತಂದಿರ್ತೀರಿ, ಫುಡ್ಡು ಎಲ್ಲ ಕೊಟ್ಕೊಂಡು. ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇವಾಗ, ಇತ್ತೆಲ್ಲ ನಡೀತವೆ ಎಲ್ಲ ದೊಡ್ಡ ಅದು ಏನು ಮಾಡ್ತಾರೆ. ಈ ಜಾತ್ರೆ ಬಗ್ಗೆ ಏನನ್ಸುತ್ತೆ? ಇಲ್ಲ ಆ ಅಮ್ಮ ಆ ಸಪ್ಲಮ್ಮ ತಾಯಿ ಭಾರಿ ಇದು. ನಾವು ವರ್ಷಕ್ಕೊಂದು ಭಾರಿ ಸಂಜೆ ಆ ಅಮ್ಮ ನಾವು ವರ್ಷಕ್ಕೊಂದು ಬಂದು ಪೂಜೆ ಮಾಡಿ ನಾವು ಜನಕ್ಕೆ ಊಟ ಹಾಕಿ ಎಲ್ಲ ಊಟ ಇರ್ತಿದ್ದಿಲ್ಲ. ಬಂದು ಯಾರು ಬೇಕು ಮಾಡಬೇಕು ನಾವು ಸಂಪ್ರದಾಯ. ಇಲ್ಲಿ ಯಾವ ಥರ ಹಸು ಮಾರಾಟ? ಮತ್ತು ಇಲ್ಲ ಎಲ್ಲ ಕಡೆಯಿಂದ ಬರ್ತಾರೆ. ಆಂಧ್ರ, ತಮಿಳುನಾಡು, ಆಮೇಲೆ ಬಳ್ಳಾರಿ, ಮಂಡ್ಯ, ಮೈಸೂರು ಎಲ್ಲ ಕಡೆಯಿಂದ ಬಂದು ಇಡೀ ಕರ್ನಾಟಕದಾಗ ಈಗಿಂತ ಹೈಯೆಸ್ಟ್ ಎತ್ತು ಸೇರಿದೆ ಇಲ್ಲಿ. ಎಲ್ಲಿ ಬೇಬಿಯಲ್ಲಿ ಕೂಡ ಸೇರಲ್ಲ. ಅಂತಂತ ದೊಡ್ಡ ಎತ್ತು ತಂದು ಒಳ್ಳೆ ಚಪ್ರಗಳು ಮಾಡಿಸಿ ಒಬ್ಬರಿಗಿಂತ ಒಬ್ಬರು ನೋಡಿ ನಾವು ಹಳ್ಳಿ ಕರ್ಕಟ್ಬೇಕು ಸಾಕ್ಬೇಕು ಅಂತೇಳಿ ಈಗಿಂತ ಯಾವ ಜಾತ್ರೆನೂ ಸೇರಿದ್ರೆ ಅಷ್ಟು ಜಾತ್ರೆ ಇಲ್ಲಿ ಸೇರಿದೆ. ರೈತರಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಇಲ್ಲ ಸರ್, ನಾವು ಸಂಪ್ರದಾಯ ಬಿಡಬಾರ್ದು. ನಮ್ಮ ಹತ್ರ ಕಾರ್ ತರ್ತೀವಿ, ಯಾರು ನೋಡೋಕೆ ಬರೋಲ್ಲ. ಅರ್ಥ ಆಯ್ತಾ? ಒಂದು ಜೊತೆ ಸಂಪ್ರದಾಯ ಹಿರಿಯರು ಕಟ್ಟಿದ್ರೆ ನಿಮ್ಮ ಶಕ್ತಿ ಇದ್ದರೆ ಒಂದು ಜೊತೆ ಕ್ಷರ ಆದರೂ ಸಾಕಿ ಅವ್ನ ಮನೆ ಮುಂದೆ ಅವ್ರ ಮಕ ನೋಡ್ಕೊಂಡು ಹೋಗಿ ಭಾರಿ ಒಳ್ಳೇದಾಗುತ್ತೆ ಅಂತ ಹೇಳೋದು. ನೋಡಿ ಮರುವೆ ನಾರಾಯಣಪ್ಪವ್ರು ಇಲ್ಲೇ ಇದ್ದಾರೆ. ತಾತ ಯಾವಾಗ ಬಂದ್ರಿ? ಅಲ್ಲಿ ಘಾಟಿಲಿ ಎಷ್ಟು ಜೊತೆ ಎತ್ತು ಸೇಲ್ ಮಾಡಿದ್ರಿ? 6. ಉಳ್ದವೆಲ್ಲ ಇಲ್ಲಿಗೆ ತಗೊಂಬಂದಿದ್ದೀರಾ? ಇಲ್ಲಿ ನೀವು ಜಾತ್ರೆಗೆ ಬೇಕು ಅಂತೆಲ್ಲ ತಗೊಂಡ್ರ? ಇಲ್ಲಿಗೆ ಸಪ್ಲಮ್ಮ ಜಾತ್ರೆಗೆ ಬೇಕು ಅಂತ ಯಾವ್ಯಾವ ತಗೊಂಡ್ರಿ? ಅಲ್ಲಲ್ಲ, ಯಾವ್ಯಾವ ತಗೊಂಡ್ರಿ ಅಂತ. ಅವ ಇನ್ನೂ ಹಲ್ಲಾಗಿಲ್ಲ ಅವು? ಇದು ದೊಡ್ಡ ಎಷ್ಟಲ್ಲಿ ಇದಾವೆ? ಕಡೆ ಇವಾಗ ಬಿದ್ದವೆ. ಅಯ್ಯ, ಹೌದಾ? ಅದು ನಿಮ್ಮ ಮನೆಯಲ್ಲೇ ಸಾಕಿದವ? ಹೌದಾ? ಮೆರವಣಿಗೆ ಇಟ್ಕೋತೀರಾ? ಇವು ಹೌದಾ? ಏನೋ ಜಾತ್ರೆಗೆ ಬರಬೇಕು, ತಾಯಿ ಆಶೀರ್ವಾದ ಪಡ್ಕೋಬೇಕು, ಹೋಗ್ಬೇಕು. ಹಾಂ, ಎಲ್ಲ ಘಾಟಿಲೆ ದೊಡ್ಡದಾಗಿ ಮಾಡಿದ್ರಲ್ಲ ಅನ್ನದಾನ ಎಲ್ಲ ಮಾಡಿ. ಹಾಂ, ಹೌದಾ? ಇನ್ನು ಹಾಂ ಹಾಂ. ಇವು ಹಲ್ಲಾಗಿದ್ದಾವೆ? ಇವು 4 ಅವು ಇನ್ನೂ ಹಲ್ಲಾಗಿಲ್ಲ. ಆ ಕಡೆ ಕೊನೆ ಕಡೆ ಬಿದ್ದಾವೆ. ಇನ್ನು ಆ ಕಡೆ 4 ಇನ್ನು ಆ ಕಡೆ ಒಂದು ಒಂಟಿ 4 ಸೂಪರ್. ಅದ್ರ ಜೊತೆಗೆ 4 ಪ್ಲೇಟ್ ಓಡಾಡಿದ್ದೀವಿ. ಫುಲ್ಲು ಇದು ತೆಳ್ಳಗಿದೆಯಲ್ಲ, ಕೈಲಾಗಿದೆಯಲ್ಲ ಅದು? ಅದು ಅಭಿಮನ್ಯು. ಅದಕ್ಕೆ ಜೊತೆ ಹಾಕಲ್ಲ? ಅದು ಮನೇಲಿ ಇಟ್ಕೊಬಿಡ್ತೀರಾ? 15 ಲಕ್ಷ. ಹೌದಾ? 15 ಲಕ್ಷ ಬೆಳೆಯೋದು. ಹಾಂ ಹಾಂ. ಅದು ಬನ್ನೂರು ರಾಗಲ್ಗೌಡ ಜೊತೆ ಹಾಕಿದ್ದೆ. ಹಾಂ ಹಾಂ. ಏನೋ ಎಡವಟ್ಟ ಆಯ್ತು ಬಿಡಿ, ಏನೇನೋ ಆಗೋಯ್ತು. ಹೌದಾ? ಈಗ ರೀಸೆಂಟಾಗಿ 15 ಲಕ್ಷಕ್ಕೆ ಒಂದು ಜೊತೆ ಎತ್ತು ಮಾರಿದ್ರಲ್ಲ, ಅವು ನಿಮ್ಮ ಮನೇಲಿ ಇದ್ವಾ? ಹೌದಣ್ಣ. ಹೌದು. ಎಷ್ಟು ದಿನ ಇದ್ದಾವ ಅವು? ನಮ್ಮ ಹತ್ರ ಸುಮಾರು ಒಂದು 6 ತಿಂಗಳು ಇತ್ತು ಒಂಟಿ. ಅದ್ರಾಗ ಒಂದು ಒಂಟಿ ನಂದೆ, ನನ್ನಿಂತ ಬಂದಿದ್ದು ರಾಘಲ್ಗೌಡ್ರು ಹೋಗಿ ಆ ಜೊತೆ ನನಗೆ ಕೊಡ್ಬೇಕಂತ ಹೇಳಿದ್ರು ಡಾಕ್ಟ್ರು. ಅವರು ನನ್ನ ಕರ ಎಡವಾಟ ಮಾಡಿದ್ರು.
ಹಾಂ 4-6 ಕಡೆ ಹೋಗಿ ಇವ್ನು ಸಂತೋಷ ತಗೊಂಡು ಸಂತೋಷ ತಗೊಂಡಿಕ ನಮ್ಮ ಸ್ವಾಮಿಗಳು ಚಿಕನೆಟ್ಟಿನಿಕ ಇವ್ರು ಬಂದು ಆದ್ರೂ ಖುಷಿ ಆಗುತ್ತೆ ತಾತ 15 ಲಕ್ಷಕ್ಕೆ ಹೋಗಿದ್ದಾವೆ ಅಂದ್ರೆ ಹಳ್ಳಿ ಕಾರು. ಯಾರು ಮಾಡಿದ್ರು ನಾನು ಏನಿದೆ ಹೌದು. ಅವ್ರು ಮಾಡಿದ್ರು ಅಂದ್ರೆ ನಾನು ಮಾಡಿದ್ರು ಒಂದು ನಂದೇನು ಆ ಖುಷಿ ಇಲ್ಲ. ಆದ್ರೆ ನಿಮ್ಮ ಮನೆಯಿಂದ ಅಲ್ಲಿಗೆ ಹೋಗಿದಾವಲ್ಲ ಹೋಗಿ ಖುಷಿ ಮಾತ್ರ. ಈಗ ಎಲ್ಲಿ ದೊಡ್ಡೆತ್ತು ಸ್ಟ್ರಾಂಗ್ ಆಗಿರ್ತಾವೋ ನಾರಾಯಣಪ್ಪನ ಮನೆ ನಿಂಕ ಹೋಗಿರೋವು ಅವ್ರು ಏನು ಹೇಳಿದ್ರು ಹೇಳ್ಬೋದು ಇಷ್ಟೇ. ನೋಡಿದ್ ಬಿಡಿ ನೀವು ಚೆನ್ನಾಗಿ ಸಾಕ್ತಾರೆ ಅಂತ. ಏನು ಇದ್ರಾಗ ಏನು ಮನೆ ಕಟ್ಬೇಕಾದ್ರೆ ನಾನು ಕೆಲಸ ಮಾಡೋದು ಖುಷಿ ಅದೇ. ನನ್ನ ಮೇಲೆ ಬೇಕಾದಷ್ಟು ಮಾಡಿದ್ ನಾನೇನು ಸಾಕು ಬಿಡಿ ತಾತ, ನಿಮಗೆ ಯಾರು ಸಾಕಾಗಲ್ಲ. ಹೋಗಮ್ಮ ಹೋಗು ಹಾಂ ಸರಿನಾ ಮಾಡಿದ್ದೀನಿ. ಅದು ರಾಹುಲ್ ಗೌಡ್ರು ಅಷ್ಟೊಂದು ತೊಂದರೆ ಮಾಡಿ ಆದ್ರೂ ನಿಮ್ಮ ಜೀವನನೇ ಮುಳುಪಾಗಿ ಇಟ್ಬಿಟ್ಟಿದ್ರೆ ಹಳ್ಳಿ ಕಾರ್ಗೋಸ್ಕರ. ಏನಿಲ್ಲ ಅದೇ ನನ್ನ ಸಗಣಿನೇ ಇದೆ. ಚೇರ್ ಹಾಕೊಂಡು ಕುತ್ಕೊಳ್ಳಲ್ಲ ಹಂಗೆಲ್ಲ. ನಾನು ಇದನ್ನಿಂಕ ಎಡವಟ್ಟಾಯ್ತು ಅವತ್ತು ಅವ್ರು ಮಾಡಿದ್ದು. ನಮ್ಮ ರಾಹುಲ್ ಗೌಡ್ರು ಮಾತು ತಪ್ಪಿದ್ರು. ತಪ್ಪಿ ಹೇಳಿಕ್ಕೆ ಹೋಗಿದ್ದು ಹೌದಾ? ತಗೊಂಡಿದ್ದೆ ಅದು ತಪ್ಪಿ ಎಡವಟ್ಟು ಮಾಡಿ. ಇವ್ರು ನಿಮ್ಮ ಮೊಮ್ಮಗನಾ? ಮೊಮ್ಮಗನೇನು ಮೊಮ್ಮಗ ಡೆಪ್ನವನೇ. ಇನ್ನು 5 ಜನ ಬರಲಿಲ್ಲ. ಹೌದಾ? ಸರಿ ತಾತ. ಸ್ನೇಹಿತರೆ, ನಾವು ಮರುವೆ ನಾರಾಯಣಪ್ಪ ಅವರ ಚಪ್ಪರದಲ್ಲಿದ್ದೀವಿ. ಬನ್ನಿ ಎಲ್ಲ ಎತ್ತು ನೋಡೋಣ. ಇಲ್ಲಿ ಇನ್ನು 2 ಘಾಟಿಲಿ ಎತ್ಕೊಳ್ ಮಾರಿ ಮತ್ತೆ ಬೂಕದಲ್ಲಿ ಎತ್ಕೊಳ್ ತಗೊಂಡಿದ್ದಾರೆ. ಇವೇ ಬುಕ್ಕದಲ್ಲಿ ಎತ್ತು ತಗೊಂಡಿರೋದು. ಸಪ್ಲಮ್ಮ ಜಾತ್ರೆಗೆ ಅಂತೆಲ್ಲ ಬುಕ್ಕಿಂದ ಎತ್ತು ತಗೊಂಬಂದಿದ್ದಾರೆ. ಬನ್ನಿ ನೋಡೋಣ. ಅಭಿಮನ್ಯು, ಹಲೋ ಅಭಿಮನ್ಯು. ಏಯ್ ಬನ್ನಿ ಹಿಂದೆ ಹೋಗೋಣ. ಹಿಂದೆ ವಿಡಿಯೋ ಮಾಡೋಣ. ಜಕ್ಕೂರಲ್ಲಿ ಅವರು ಹಿಗ್ಗೆ ಸುಗ್ಗೆ ಅಂತ ಮಾಡ್ತಾರೆ. ಸೊ ಸಪ್ಲಮ್ಮ ಜಾತ್ರೆಗೆ ಟಾಪ್ ಎತ್ತು ಅಂತ ಹೇಳ್ಬೋದು. ಇವ ತುಂಬ ಸೂಪರ್ ಆಗಿದ್ದಾವೆ ಎತ್ತು ಮಾತ್ರ. ಕೊಡೋದು ಅಂತೀವ, ಮಾರಲ್ವ ಅಂತ ಮನೆಯಲ್ಲೇ ಎತ್ಕೊಳ್ತಾರಂತೀವ. ನೋಡಿ ಫ್ರೆಂಡ್, ಇವಾಗ ಜಸ್ಟ್ ಕಡೆಗೆ ಬಿದ್ದೋದು ಎತ್ತಿವು. ಎಷ್ಟು ಸ್ಮೂತ್ ಇದ್ದಾವೆ, ಏನು ರ್ಯಾಶ್ ಇಲ್ಲ, ಏನು ಆಯೋದಿಲ್ಲ, ಏನಿಲ್ಲ. ಇನ್ನು 4 ಎತ್ತಿವು. ಸೂಪರಾಗಿ ಸಾಕಿದ್ರೆ ನಿಮಗೆ ಚೆನ್ನಾಗಿದ್ದಾವೆ ಅಂದರೆ ಕಮೆಂಟ್ ಮಾಡಿ ಸೂಪರ್ ಅಂತ. ನಾವು ಘಾಟಿ ಜಾತ್ರೆಗೆ ಹೋದಾಗ ಈ ಕರ್ಗೋಳು ಇತ್ತಿಲ್ಲ. ಈ ಕರ್ಗೋಳ ರೀಸೆಂಟಾಗಿ ತಗೊಂಡಿರೋದು ಬೂಕದಲ್ಲಿ ತಗೊಂಡ್ರಂತೆ. ಇನ್ನೂ ಹಲ್ಲಾಗಿಲ್ಲ, ಸೂಪರಾಗಿ ಸಾಕಿದ್ದಾರೆ. ಗೆಳೆಯರೇ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಪ್ರೋತ್ಸಾಹ ಮಾಡಿ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ. ಥ್ಯಾಂಕ್ ಯು ಗೆಳೆಯರೇ.